ನಟ ದರ್ಶನ್ ಹುಟ್ಟುಹಬ್ಬದ ಪ್ರಯುಕ್ತ ಭೂಮಿಪುತ್ರ ಅಭಿಮಾನಿ ಬಳಗದ ವತಿಯಿಂದ ಚಿಕ್ಕಮಗಳೂರು ನಗರದ ಜಿಲ್ಲಾ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಲಾಯಿತು. ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಕೇಕ್ ಕತ್ತರಿಸಿ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಕಲ್ಪಿಸಿ ದರ್ಶನ್ ಹುಟ್ಟುಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ಭೂಮಿಪುತ್ರ ಅಭಿಮಾನಿ ಬಳಗದ ರಾಹುಲ್ ಅವರು ಮಾತನಾಡಿ, ನಟ ದರ್ಶನ್ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಇಂದು ಜಿಲ್ಲಾ ಆಸ್ಪತ್ರೆ ಒಳರೋಗಿಗಳಿಗೆ ಹಣ್ಣು ಹಂಪಲು, ಆಶಾ ಕಿರಣ ಅಂಧ ಮಕ್ಕಳ ಪಾಠಶಾಲಾ ಮಕ್ಕಳಿಗೆ ಮಧ್ಯಾಹ್ನದ ಉಪಹಾರದ ವ್ಯವಸ್ಥೆ ಕಲ್ಪಿಸಿ ಸಂಭ್ರಮದಿಂದ ಹುಟ್ಟುಹಬ್ಬ ಆಚರಿಸಲಾಯಿತು ಎಂದರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಚಲನಚಿತ್ರ ದರ್ಶನ್ ಬಾಸ್ ಅವರ ಬರ್ತಡೇ. ಪ್ರತಿ ವರ್ಷ ಹೆಚ್ಚು ಕಮ್ಮಿ ನಾವು ಚಿಕ್ಕಮಗಳೂರಲ್ಲಿ ಬರ್ತಡೇ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ 12-13 ವರ್ಷದಿಂದ ಮಾಡ್ತಾನೆ ಇದ್ದೀವಿ, ಗ್ರ್ಯಾಂಡಾಗಿ ಮಾಡ್ತಾನೆ ಇದ್ದೀವಿ. ಈ ವರ್ಷವೂ ಕೂಡ ತುಂಬ ಗ್ರ್ಯಾಂಡಾಗಿ ಮಾಡಿದ್ದೀವಿ. ಅಂಧ ಮಕ್ಕಳ ಪಾಠಶಾಲೆಯಲ್ಲಿ ಅನ್ನದಾನ ಮಾಡಿ ಅಲ್ಲೂ ಕೇಕ್ ಕಟ್ ಮಾಡಿದ್ವಿ. ಪ್ರತಿ ಹಾಸ್ಪಿಟ್ಲಲ್ಲೂ ಕೂಡ ಫ್ರೂಟ್ಸ್ ಹಂಚಿದ್ವಿ. ಮಗೆ ಎಲ್ಲ ಗೌರ್ಮೆಂಟ್ ಶಾಲೆಗಳಿಗೆ ಬುಕ್ಸು ಮತ್ತು ಪೆನ್ಸು, ಜಾಮಿಟ್ರಿ ಬಾಕ್ಸ್ಗಳು ಕೂಡ ವಿತರಣೆ ಮಾಡ್ತಿದ್ದೀವಿ. ಬಾಸ್ ಏನು ಹೇಳಿದಾರೋ ಅದನ್ನೇ ಮಾಡ್ತಿದ್ದೀವಿ. ಬೇರೆ ಥರ ಯಾವುದೇ ರೀತಿ ಕೆಟ್ಟ ಕೆಲಸಗಳು ತಲೆ ಹಿಡಿತಿಲ್ಲ, ತಲೆ ಹೊಡಿತಿಲ್ಲ. ಹಾಗಾಗಿ ಮತ್ತು ಇನ್ನೊಂದು ಮಾತೇನು ಹೇಳ್ತೀನಿ, ಆದಷ್ಟು ಬೇಗ ಬಿಡುಗಡೆಯಾಗಿ ಬಾಸ್. ನಿಮಗೋಸ್ಕರ ನಾವು ಫ್ಯಾನ್ಸ್ ಕಾಯ್ತಾ ಇದ್ದೀವಿ. ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಬಾಸ್. ವಿಶ್ ಯು ಮೆನಿ. ಎಲ್ಲರೂ ಚೆನ್ನಾಗಿರಲಿ, ಅವರು ಚೆನ್ನಾಗಿರಲಿ, ಎಲ್ಲರೂ ಚೆನ್ನಾಗಿರಬೇಕು, ಅವರು ಚೆನ್ನಾಗಿರಲಿ. ಅವ್ರು ದೇವರು ಆಯುಷ್ಯ ಆರೋಗ್ಯ ಕೊಟ್ಬಿಟ್ಟು ಆ ದೇವ್ರು ಕಾಪಾಡ್ತಾರೆ ಅಂತ, ಆ ಚಾಮುಂಡೇಶ್ವರಿ ಕಾಪಾಡ್ತಾರೆ ಅಂತ ನಾವು ಎಲ್ಲರೂ ಆಶಿಸ್ತೀವಿ. ದರ್ಶನ್ ಅಂದರೆ ಅದು ಎಲ್ಲದೂ ಹೇಳೋಕ್ಕೆ ಆಗಲ್ಲ. ಇದೇ ಥರ ಒಳ್ಳೆ ಕಾರ್ಯಗಳು ಮಾಡ್ಕೊಂಡು ಅವರು ಚೆನ್ನಾಗಿರಲಿ, ನಾವು ಚೆನ್ನಾಗಿರ್ತೀವಿ ಅನ್ನೋದೊಂದು ಏನಂದ್ರೆ ಆದಷ್ಟು ಬೇಗ ಬಿಡುಗಡೆ ಆಗಲಿ ಅಷ್ಟೇ. ಬೇಗ ಬಿಡುಗಡೆ ಖುಷಿ ಆಗುತ್ತೆ. ಅವ್ರದ್ದು ಮೂವೀಸ್ ಬಂದರೆ ಅದೊಂದು ಬೇಜಾರಿದೆ ಅಷ್ಟೇ, ಇಲ್ಲ ಅಂತ. ಬಟ್ ಏನಿಲ್ಲ, ಎಲ್ಲೇ ಇದ್ರೂ ಚೆನ್ನಾಗಿರಲಿ. ಈ ಸಂದರ್ಭದಲ್ಲಿ ಬಾಡಿ ಬಿಲ್ಡರ್ ಮಣಿಕಂಠ, ಚೇತನ್, ಚಿನ್ನಬಾಂಡ್, ಮುರುಳಿ, ಪೃಥ್ವಿ, ಸುಮಂತ್, ಸುದೀಪ್ ಮುಂತಾದವರು ಉಪಸ್ಥಿತರಿದ್ದರು.